ಮಾತಾಡತ್ತಾರ ಮೊದಲೆಲ್ಲ ಎಷ್ಟು ಮಾತಾಡ್ತಿದ್ರೆ ಶುಪ್ ಆಗಿಬಿಟ್ಟೆ ಶುಪ್. ಒಂದು ಗಣಪತಿ ಹೋಟ್ಲಿ ಅಂತ ಬೇಡ್ಕೋರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗೆ ಎಲ್ಲ ಮೊದಲು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ಟು 3-4 ವಿಡಿಯೋಸ್ ನೋಡಿರಿ, ಲೈಕ್ ಆತಂದು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಬ್ಲಾಗಿಗೆ ವೆಲ್ಕಮ್ ಬ್ಯಾಕ್. ಹಾಕ್ಬೇಡ್ರ, ಏನರ ಆಗಿದಿತ್ತ ತಲೆಗಿಲಿ ಹೊಡ್ಕೊಂಡಿದ್ದೀರಿ. ಏಯ್ ನೀವು ಕುಂಡ್ರಿ ಬೇಕಾರೆ ಬರ್ತೀರಿ ಬರ್ರಿ. ತಲೆ ಹೊಡ್ಕೋತೀರ ನೀವು? BMW ನಿಮ್ಮ ಸಲ ಹೊಸ ಕಾರ್ ತೊಗೊಂಡಿ ಸರ್ಪ್ರೈಸ್. ಏನು ಅನ್ನಲಿಲ್ಲಲ್ಲ. BMW ಇದ್ರ ತಗೋ, ಅದು 2 ವೀಲರ್ ನನಗೆ ಗೊತ್ತಾಗಲ್ಲ. ಎಲ್ಲರೂ ಈಗ ಊಟ ಮಾಡತ್ತಾರ. ಡೈನಿಂಗ್ ಟೇಬಲ್ ಇಲ್ಲದ ಚಲೋ ಆತಲ್ಲ, ಜಾಗ ರಗಡ ಆತ ಹೌದಲ್ಲ. ಚಲೋ ಆಗೈತೆ. ಹೆಂಗೈತೆ ಅವ್ರು ನಾ ಬರ್ತೇನೆ ಅಂದ್ ಮೊದಲೇ ಎದ್ದು ಕೂತ್ರ ಅವ್ರು. ಅದು ಮದುವೆ ಕ್ಯಾಮ್ರಾಮನ್ ಹಿಂದೆ ಬಿದ್ದಿರ್ತಾನಲ್ಲ ಟ್ಯಾವ್ ಅಂಥೇಳಿ ಹಂಗೆ ಆತ್ಕತ್ತಿದ್ದು. ಇವು ಅಕ್ಕಿ ನಿನ್ ತರಿಸಿದನ್ರು ಚಲೋ ಅದಾವನ್ರಿ? ನಾವೆಲ್ಲರೂ ಕೂಡಿ ಹೊರಗೆ ಹೋಗ್ಬೇಕಂತ ಹೇಳಿ ಅನ್ಕೊಂಡಿದ್ವಿ. ನೈಟ್ ಪ್ಲ್ಯಾನ್ ಮಾಡೇವಿ. ಈಗ ಮಧ್ಯಾಹ್ನ ಊಟಕ್ಕೆ ಹಿಂಗೈತೆ ನೋಡ್ರಿ ನಮ್ದು. ನಿಮ್ಮ ಡೈನಿಂಗ್ ಟೇಬಲ್ ಫುಲ್ ಪದ್ದತಿ ಯಾರು ಅಂದವ ನೋಡ್ರಿ ಹುಡುಗ. ನಾವು ಫುಲ್ ಪದ್ದತಿರ ನೋಡವ ಹೆಂಗೆ ತಿನ್ನಾತ. ನೀ ನೋಡಿ ಏನದು ಬರೀ ಅನ್ನ ಉಂಡಿ ತಿನ್ನೆ ನೋಡವ ಎಷ್ಟು ಚಂದ ತಿನ್ನಾತ ನೋಡವ. ಸಣ್ಣ ಹುಡುಗ ಕಲಿ ಕಲಿ. ಹಾಂ ಇವು ಕಲಿ ಒಂದು ಸ್ವಲ್ಪ ಎಂಥ ಹಣ್ಣು ನೀ ಹೌದಲ್ಲ? ಹುಚ್ಚಿದ್ದಂಗೆ ಅದ ನಾವು ನೋಡ್ದ ನೋಡವ ಪಾಪ ಎಷ್ಟು ಚಂದ ಕೂತ ನಾವು. ಇವನ ಹೆಸರು ಏನ? ನಾಗರಾಜ್. ನೋಡು ನಾಗ್ಯ ಹೆಂಗದಾನು ನಗತಿಯಲ್ವ ನಾಗ್ಯ ಅಂದ್ರೆ. ಇವ ಆದ್ಯ, ಇವ ನಾಗ್ಯ. ನಿನ್ನ ಹೆಸರು ಕಿರಣ್ಯ. ನೋಡ್ರದ ಇದು ನಾವು 4 ಸೀಟರ್ ಅಂತ ಮಾಡಿದ್ವಿ, 15 ಸೀಟರ್ ಆಗಿಬಿಟ್ಟದ. 15 ಸೀಟರ್ ಆಗಿಬಿಟ್ಟತ್ತೆ. 1 2 3 4 5 6 7 8 9 ಜನ ಇಲ್ಲೇ ಕೂತಾರ. ಹಾಂ 10 ನಮ್ಲಿ ಇಲ್ಲಿ ಒಂದು 11. ಅಲ್ಲ ಹೋಗ್ರಿ ಎಲ್ಲರೂ ಗಣಪತಿ ಆಶೀರ್ವಾದ ತಗೋರಿ. ಒಂದು ಗಣಪತಿ ಹೋಟ್ಲಿ ಅಂತ ಬೇಡ್ಕೋರಿ. ಹೌದಿಲ್ರಿ? ಐಶ್ವರ್ಯ ನೋಡಿ ಗಣಪತಿ ಬೇಕಾ ಏನ ಪಾರ್ವತಿ ಬೇಕಾ? ಲೀಲಿ ಬೇಡ, ನೀ ಹೊಂಟಿಲ್ ಬೇಟ, ಬಾ ಈ ಕಡೆ ಒಳಗೆ ಬಾ. ಮಾಡಿದ್ದು ನಾನು ಅಭಿಷೇಕ ಅರ್ಟಿಗ ಅಷ್ಟೇ. ಮತ್ತು ನಿಂಗೆ ಇನೋವಾ ಕಳಿಸ್ತಾರನ? ಆ್ಯಕ್ಚುಲಿ ಕ್ಯಾಬಿಗೆ ವೇಟ್ ಮಾಡತ್ತೀವ್ರಿ. ಇವರು ಮತ್ತು ಇವರೆಲ್ಲ ಡ್ರೋನ್ ಹಾಡ್ಸವ್ರಂತೆ ನಮ್ಗೆ ಕಳಿಸಿ. ಅಭಿಷೇಕ್ ಇಷ್ಟು ಪೋಸ್ಟ್ ಕೊಡಾತನಂತಂದ್ರೆ ಇಕ್ಕಿದೊಳಗೆ ಹಚ್ಚತ್ಲ ಅಂತಂತ ಹೇಳಿ ಪೋಸ್ಟ್ ಕೊಡಾತಾನ. ನಾಟಕ ನೋಡೋಂಗ ಅದೇ ಅಂದ. ಆಕಾಶನ ಪ್ಲ್ಯಾನ್ ಮಾಡಿದ್ರಿ. ಮಾಮಿಗಳಂತ್ರಿ ಬರೇ ಬರಂಗಿಲ್ಲ, ಫಸ್ಟ್ ಟೈಮ್ ಪುನಾಕ್ ಬಂದರೆ ದಗಡು ಶೀಟ್ ತೋರಿಸ್ಕೊಂಡು ಬಾ ಅಂತಂತ ಹೇಳಿ ಕ್ಯಾಬ್ ಬುಕ್ ಮಾಡಿ ಕಳ್ಸಾತಾರ ನಮ್ಮಲ್ಲಿ. ಸೊ ಕ್ಯಾಬ್ ಅಂತ್ರಿ ಬಂದೈತಿ, ಪಟ ಹತ್ಕೊಳ್ಳೋಣಂತ. ಗಾಡಿ ತುಂಬ್ಕೊಂಡು ಹೊಂಟಾರ ಇವ್ರ ಹೋಯ್ ಬರ್ರಿ. ಸೊಕಾಶ್ ಕರ್ಕೊಂಡು ಹೋಗ್ಪತ್ತಮ್ಮ. ಬಾಯ್ ಆರಾಮ್ ಸೆ ಬಾಯ್. ಜಾಗ ಕರೆಕ್ಟ್ ಆಗೈತಿ, ಎಲ್ರು ಕಂಫರ್ಟಬಲ್ ಆಗಿ ಕೂತೀರಿ. ಜಸ್ಟ್ ಕ್ಯಾಬಿಂದ ಇಳಿದೇವ್ರಿ. ಫಸ್ಟ್ ಟೈಮ್ ನಾನು ಅಕ್ಕನ ಮತ್ತು ಮಾಮಿನ ಇದಕ್ಕೆ ಎಲ್ಲಿ ಲಕ್ಷ್ಮೀ ಗಣಪತಿ ತರಿಸ್ಕೊಂಡೇನೆ. ಸೊ ಏನು ಮಾತಾಡವ ಅಂದ್ರೆ ನಮ್ಮ ಮಾಮಿಗಳು ಸುಮ್ಮ ಬರತ್ತಾರ. ಆ್ಯಕ್ಚುಲಿ ಭಾಳ ದಿನ ಆಗಿತ್ತು ನಾನು ಮತ್ತು ನಮ್ಮ ಮಮ್ಮಿ ಹಿಂಗೆ ಹೊರಗೆ ಹೋಗಿ
ಒಂಥರ ಹಿಂಗೆ ಶಾಪಿಂಗ್ ಸ್ಟ್ರೀಟ್ ನೋಡಿ ನಮ್ಮ ಮಮ್ಮಿ ನೋಡ್ರಿ ಹೆಂಗೆ ಮಾಡಾಕ್ತಾರೆ. ಮೊದಲೆಲ್ಲ ಎಷ್ಟು ಮಾತಾಡ್ತಿದ್ರಿ, ಸುಪ್ಪಾಗಿಬಿಟ್ಟದ್ದು ಸೂಪ್ ಮೂರು ಆ ಥರ ಹೊಳ್ಳು ನನಗೆ. ಪ್ರತಿ ಸಲ ದಗಡು ಶೆಟ್ಟಿಗೆ ಹೋದಾಗ ಹೊರಗೆ ನಮಸ್ಕಾರ ಮಾಡ್ತಿದ್ವಿ. ಬಟ್ ಫಸ್ಟ್ ಟೈಮ್ ಒಳಗೆ ಬಂದೇವಿ. ಆ್ಯಂಡ್ ಇಲ್ಲೆಲ್ಲ ದರ್ಶನ ಮುಗಿಸಿದಾದ್ಮೇಲೆ ಮಾಮಿಗಳಿಗೆ ಇದು ಲಕ್ಷ್ಮೀ ಚೌಕ್ ಅಂತಾರಲ್ರಿ, ಅಲ್ಲಿ ಕರ್ಕೊಂಡು ಬಂದೆ. ಸೊ ಇಲ್ಲೆಲ್ಲ ಅದು ಅವರು ಕಾಸ್ಮೆಟಿಕ್ ಸಾಮಾನು ಅವ್ರ ಮಕ್ಕಳಿಗೆಲ್ಲ ತೊಗೊಳತ್ತಿದ್ರು. ಅವ್ರು ಹಾಗೆ ನೋಡತ್ತಿದ್ರೆ ನನ್ನ ಮಕ್ಳು ಇಲ್ಲಿ ಬಂದರೆ ಸಾಕ್ರಿ, ಒಂದು ದಿನ ಸಾಲಂಗಿಲ್ಲ. ಬರ್ತಾರಂದ್ರ ಪ್ಲ್ಯಾನ್ ಏನಿತ್ತಂದರೆ ಈಗ ದಗಡು ಶೆಟ್ ಆಗಲಿ ಶನಿವಾರ ವಾಡ ಆಗಲಿ ಅಲ್ಲಿ ನಾವು ಕಾರ್ ತೊಗೊಂಡು ಹೋಗೋದು, ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತೈತೆ ರೀ. ಸೊ ಎವ್ರಿ ಟೈಮ್ ಹೋದಾಗ ನಾವು ಕ್ಯಾಬ್ಲೇನ ಹೋಗಿರ್ತೀವಿ. ಸೊ ಆಕಾಶ ಇದು ಡ್ರೋನ್ ಹಾರಿಸ್ತೇನೆ ನಾನು ಅಂತೇಳಿ ಅನ್ನತ್ತಿದ್ರೆ ಅಬಿಗೆ ತೋರಿಸೋದಿತ್ತು ಅವರಿಗೆ ಡ್ರೋನ್. ಥೈಲ್ಯಾಂಡ್ ಒಳಗೆ ತೊಗೊಂಡು ಬಂದೇವಿ. ಸೊ ನಾವು ಏನೇ ಹೇಳಿದರು ಎಲ್ಲಿಂದ ತೊಗೊಂಡು ಬಂದೀವಿ ಅದು ಪ್ರೈಸ್ ಹೇಳಿದ್ರು. ಇಟ್ಸ್ ನಾಟ್ ಅ ಶೋ ಆಫ್, ನಾರ್ಮಲ್ ಕನ್ವರ್ಸೇಷನ್ ರೀ. ಮನೆಯವ್ರ ಜೊತೆಗೆ ನಾವು ಹೆಂಗೆ ಕನ್ವರ್ಸೇಷನ್ ಮಾಡ್ತೀವಿ, ನಾನು ಡ್ರೆಸ್ ತೊಗೊಂಡೆ ಇಷ್ಟು ಕೊಟ್ಟೆ ಅಥವಾ ನಾ ಅಲ್ಲಿ ಹೋಗಿದ್ದೆ ಅದನ್ನು ಮಾಡಿದೆ ಅಂಥೇಳಿ ಜಸ್ಟ್ ನಾರ್ಮಲ್ ಕನ್ವರ್ಸೇಷನ್. ಇಲ್ಲಿ ಯಾರೂ ಹೊರಗಿನವ್ರಿಲ್ಲ. ಕ್ರ್ಯಾಶ್ ಮಾಡಿದ್ದೆ ಅಂದ್ರೆ ನಿನಗೆ ಫಸ್ಟ್ ಟೈಮ್ ಬ್ಯಾಂಕಾಕ್ ಹೋದಾಗ ನಾನು ಡ್ರೋನ್ ನೋಡಿದ್ರು ಅವ್ರು ಒಂದು ಶಾಪ್ನಾಗ. ನೈಟ್ ಹಾಗೆ ವಾಕ್ ಮಾಡಬೇಕಾದ್ರೆ ನಾನು ಡ್ರೋನ್ ತೊಗೋತೀನಿ ಅಂತಂದರೆ ನಾನು ಅಂದೆ ಡ್ರೋನ್ ಎದಕ್ಕೆ ತೊಗೋತೀರಿ, ಸುಮ್ಮನೆ ವೇಸ್ಟ್ ಬೇಡ ಅಂತ ಅಂದೆ. ಬಟ್ ಅವ್ರು ನನಗೆ ಹೇಳಲಾರ್ದೆ ತೊಗೋಬೋದಾಗಿತ್ತು. ಬಟ್ ನನಗೆ ಆಕಾಶ್ ಹೆಂಗದಾರ ಅಂತಂದ್ರೆ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ, ಎಲ್ಲರ ಒಪಿನಿಯನ್ನು ತೊಗೋತಾರೆ. ಅಂದ್ರೆ ನನ್ನ ಕಡೆ ರೊಕ್ಕ ಐತಿ ಅಂಥೇಳಿ ಚಿಲ್ಲಕ್ ಪಲ್ಲಕ್ ಮಾಡೋಂಗಿಲ್ಲ. ಸೊ ಅದೊಂದು ಗುಣ ಭಾಳ ಲೈಕ್ ಆಗ್ತದೆ. ಫೋನ್ ಸಿಕ್ಕೊಂಡತ್ರಿ ಇಲ್ಲೇ ಇಲ್ಲ ಆಗಂಗಿಲ್ಲ, ಅದು ಹಿಡ್ಕೊಂಡಿರ್ತೈತಲ್ಲ ಹಾರಿಸಿದ್ವಿ ಗಿಡದಾಗ ಸಿಕ್ಕೋತದು. ಇಲ್ಲಿ ಹತ್ತಿರ ಸಿಗ್ತದೆ ಮೇಲೆ ಬೆತ್ತೋ ನಮ್ದು ಡ್ರೋನ್ ಬರೋಬ್ಬರಿ ಸಿದಾತ್ ಹಿಡಿ. ಫುಲ್ ಮಸ್ಕರಿ ಆತ್ರಿ. ಫಸ್ಟ್ ಟೈಮ್ ಏನದ ಪಲ್ಟಿ ಮಾಡಕ್ಕೆ ಕಲ್ತ್ವಿ. ಆಮೇಲೆ ಫಸ್ಟ್ ಟೈಮ್ ಭಾಳ ಒಂದು 100 ಫೀಟ್ ಮೇಲೆ ಹಾಕಿದ್ವಿ, 200 ಫೀಟ್ 100 ಫೂಟ್ ಮೇಲೆ ಹೋಗಿತ್ತು. ಆ್ಯಂಡ್ ಕಂಟ್ರೋಲ್ ಆಗಲಿಲ್ಲ, ಇನ್ನೇನು ಹೊಂಟಿತ್ತು ಲ್ಯಾಂಡಿಂಗ್ ಮಾಡಿದ್ವಿ. ಹೋಗಿ ಅಲ್ಲಿ ಗಿಡದಾಗ ಸಿಕ್ಕು ಅಂತ ಫನ್ನರಿಗೆ ಎಲ್ಲರೂ ಕೂಡ ತೆಗೆದ್ವಿ, ಮಜಾ ಬಂತು. ಹೋಗೋಣ ಅಂತ ಚಾಕುಡ್ಯಾಗ ಮತ್ತು ಇವ್ರನ್ನೇ ಕರ್ಕೊಂಡು ಹೋಗೋದು. ಕ್ಲಬ್ ಹೌಸಿಗೆ ಬಂದೇವ್ರಿ. ಬ್ಯಾಟ್ ಇವು ಟೇಬಲ್ ಟೆನ್ನಿಸ್ ಆಡೋಕೆ ಕಾಣವಲ್ವು, ಯಾರು ಎಲ್ಲಿ ಒಯ್ದು ಬಿಟ್ಟಾರಲ್ಲ, ಇಲ್ಲಾಂದ್ರೆ ಆಡಿ ಮಜಾ ಬರ್ತಿತ್ತು ನೋಡಿ. ಇದ್ವು 2 ಬ್ಯಾಟ್ ಬಾಲ್ 2 ಇದ್ವು. ಇಲ್ಲಿ ಎಲ್ಲಿ ಹೋದ್ವಿ ಆಂಬಲ್ಲ ಆದ್ಮೇಲೆ BMW ತೆಗಾತಾನೆ ಹೋಗೋಣ ಅಂತ ಎಲ್ಲರೂ. ಎಲ್ಲಿ ಹೋದ್ರಿ ಇವ್ರಿಬ್ರು ರೈಡ? ಇವು ಭಾರಿ ಮಜಾ ತಗೊಳತ್ತ ನಿಮ್ದು. ನೀ ಅವಾಗ ಅವ್ರು ವಿಡಿಯೋ ಮಾಡಬೇಕಾಗಿತ್ತ, ಮಜಾ ಬರ್ತಿತ್ತದ. ನಂಗೆ ಒಮ್ಮೆ ಏನಾದ್ರು ಗೊತ್ತೈತೇನ್ರಿ, ಇವಂಗೆ ರೌಂಡ್ ಕೊಡಕ್ಕೆ ಕರ್ಕೊಂಡು ಹೋಗ್ಯಾನ, ಹಿಂದೆ ಕುಂತ ನನಗೆ ಹೆದರಿಗೆ ಬರಕತ್ತ ಬಿಟ್ಟತ್ತೆ. ಬಿಡ್ತಿರಲ್ಲ ನೀವು ರೀ? ಪಕ್ಕ ಎಲ್ಲರಿಗೂ ಮಜಾ ಬರಾಕತ್ ಬಿಟ್ಟತ್ತೆ. ಗಾಡಿ ಎಲ್ಲ ಎಕ್ಸ್ಚೇಂಜ್ ಆಗೋಣ ಈಗ. ಅದೇ ನೋಡ್ರಿ, ಇದು ನೀವು ನಂಬಂಗಿಲ್ಲ, 2-3 ವರ್ಷದಿಂದ ಫ್ಲಡ್ ಬಂದಿತ್ತು. ಈ ನದಿ ಆ ಮೆಟ್ಲು ಐತೆ ನೋಡ್ರಿ, ಅದು ಅಲ್ಲಿ ತನಕ ಬಂದಿತ್ತು ನೋಡ್ರಿ, ಪೂರ್ತಿ ಅಲ್ಲಿ ತನಕ. ಅವು ಮೆಟ್ಲೇನು ಉಳ್ದಾವ ನೋಡ್ರಿ, ಒಂದ ಮೆಟ್ಲು ಉಳ್ದಿತ್ತು. ಅದು ಅಷ್ಟು ಹರಿದಿಲ್ಲ, ಅಷ್ಟು ಮ್ಯಾಲೆ ಬಂದಿತ್ತು ನೀರು ಲೆವೆಲ್. ಪೂರ್ತಿ ಊರು ಮುಣಿಗೆ ಹೋಗಿತ್ತು. ನಾವು ನಿನ್ನ ಮಾತಾಡ್ತಿದ್ದೆ ಹಂಗೆ ಮಾತಾಡೋದು ಅನ್ನೋರಂಗೆ ಮಾಡ್ತಾರೆ ಇವ್ರು. ಹಂಗಲ್ರಿ, ಈಗ ಅವರು ಇದನ್ನೇ ಹೇಳೋದಿಲ್ಲ. ಈಗ
ನಾವು ಹೊಲದಾಗ ಏನು ಬಿತ್ತೀರಿ ಅಂತ ಕೇಳಂಗಿಲ್ಲ ನೀವು. ನೀವು ಕಂಪ್ನಿದು ಹೇಳೋರು, ಅವರು ಹೊಲದಂದು ಏನು ಕೇಳಬೇಕು, ಯಾರು ಏನು ಹೇಳಬೇಕು. ಏನ ಹೊಲ ಮುಂಜಾನೆ ಬೆಳಗ್ಗೆ ನಾವು ಮಾತಾಡಿದ್ವಿ. ಹೊಲದ ಅರ್ಥ ಅವ್ರ ಲೈನ್ ಐತಿ, ಅವ್ರ ಲೈನ್ ಐತಿ. ಅಲ್ಲ ಏನ್ ತಿಳ್ಕೊಂಡ್ರೆ ನಂಗೆ ಹೊಲ ಅಂದ್ರೆ ಗೊತ್ತಿಲ್ಲ. ಗೊತ್ತೈತಿ, ನೀವು ಕಂಪ್ನಿದು ಹೇಳೋರು, ಕಂಪ್ನಿದು ಹೇಳೋದು, ನೀವು ಕಂಪ್ನಿದು ಹೇಳೋರು, ಅವರು ಹೊಲದ ಹೇಳೋರು. ಮತ್ತೆ ಅದೇ ಅವ್ರಿಗೆ ಕಂಪ್ನಿ ಬಗ್ಗೆ ಗೊತ್ತಾಕೈತಿ, ನಂಗೆ ಹೊಲದ ಬಗ್ಗೆ ಗೊತ್ತಾಕೈತಿ. ನಾಲೆಜ್ ಶೇರಿಂಗ್. ಯಾವಾಗ ಬಂದ್ರಿ ಯಾವಾಗ ಹೊಂಟ್ರಿ ಏನ್ ಅಂತ ಕತಿ ನಿಮ್ದು. ऐसे ही अतरंगी सतरंगी सपनों के साथ जुड़ा है तो चुनौती का ಫೈನಲಿ ಗದ್ಲ ಆತ. ನಾವು ಟೈಮ್ನೇ ಅದೇವ್ರಿ, ಬಸ್ ಲಘು ಬಂದು ನಾವ್ರ ಏನು ಮಾಡ್ಬೇಕು. अरे यार नंबर वाला छोड़ो यार, उधर ही मैं अपार्टमेंट व्लॉग बनाता हूँ, यूट्यूब है मेरा. उसको रुक के मेरे को बुला सकती थी ना दीदी, मेरे को पेमेंट नहीं है तुरंत ही. ಬಾಲಿಲಿ ಕಂಬ ಬೇಟ ಕಂಬ. ಹಾಂ ಇಲ್ಲ, ನಾವಿಬ್ಬರು ಇಲ್ಲೇ KGNಗೆ ಹೋಗಿ ಬಂದೆ. ಹಿಂಗಿತ್ತು ರೀ ಕಳ್ಕೊಬ್ಸ. ಏನೇನು ಸಾಧ್ಯತೆ ಅದನ್ನು ತಕ್ಕ ಮಟ್ಟಿಗೆ ಮಾಡಿದ್ರೆ ಏನು ಅಪ್ಪ ಇಲ್ಲ ಅಂತಂದ್ರೆ ಏನು ರೀ, ದೇವ್ರು ಯಾರಾದ್ರೂ ಕೊಡ್ಸಿರ್ತಾನಂತೆ. ಸೊ ಅವರೆಲ್ಲರೂ ನಿಂತು ಮಾಡಿದ್ರಿ ಕುಬ್ಸನ. ಸೊ ನಮ್ಮ ಮಮ್ಮಿನ ಕಳಿಸ್ಕೊಡಕ್ಕೆ ಬೇಜಾರಾಗತ್ತಿತ್ತು ಆ್ಯಕ್ಚುಲಿ ನನಗೆ. ಅವತ್ತು ಬಂದರು, ಅವತ್ತು ಹೋದರು, ಇರಲಿ. ಮತ್ತು ನಾಳೆ ಲಾಗ್ನಾಗ ಸಿಗ್ತೇನಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್.